ನೋಡಿ, ಅಗ್ನಿ ಅವಘಡದಿಂದ ಹೊತ್ತಿ ಉರಿದಂತಹ ಒಣಮೇವು ತುಂಬಿದಂತಹ ಟ್ರ್ಯಾಕ್ಟರ್ ಏಕಾಏಕಿ ಹೊತ್ತಿ ಉರುತ್ತದೆ. ಇದು ವಿಜಯನಗರ ಸಂದಗಿ ತಾಲೂಕಿನ ಬೂದಿಹಾಳ ಪಿಎಚ್ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ವಿದ್ಯುತ್ ತಂತು ತಗುಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದಿದೆ. ಈಗ ಮಲ್ಲೇಶಪ್ಪ ಬದನಾಳ ಎಂಬುವರಿಗೆ ಸೇರಿದಂತಹ ಟ್ರ್ಯಾಕ್ಟರ್ ಇದು. ನೀಲಕಂಠ ಅಬ್ಬಿಗೆರೆ ಅವರಿಗೆ ಸೇರಿದ ಒಣಮೇವು ಈಗ ಅಗ್ನಿಗೆ ಆಹುತಿಯಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸಲು ಸಾಹಸವನ್ನ ಪಟ್ಟಿದ್ದಾರೆ. ನೋಡಿ, ಅಗ್ನಿ ಅವಘಡದಿಂದ ಈಗ ಹೊತ್ತಿ ಉರಿದಿದೆ ಒಣಮೇವು ತುಂಬಿದಂತಹ ಟ್ರ್ಯಾಕ್ಟರ್. ಏಕಾಏಕಿ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿರೋದು ನೋಡಿ, ಗಮನಿಸ್ತಾ ಇದ್ದೀರಿ ಯಾವ ರೀತಿ ಸುಟ್ಟು ಕರಕಲಾಗಿದೆ ಅಂತ. ಇದು ವಿಜಯಪುರದ ಸಂದಗಿ ತಾಲೂಕಿನ ಬೂದಿಹಾಳ್ನ ಪಿಎಚ್ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ವಿದ್ಯುತ್ ತಂತಿ ತಗುಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಈ ರೀತಿ ಹೊತ್ತಿ ಉರಿದಿದೆ ಟ್ರ್ಯಾಕ್ಟರ್. ಮಲ್ಲೇಶಪ್ಪ ಬದನಾಳ ಎಂಬುವರಿಗೆ ಸೇರಿದಂತಹ ಟ್ರ್ಯಾಕ್ಟರ್ ಇದು. ಇನ್ನು ನೀಲಕಂಠ ಅಭಿಗೆರೆ ಅವರಿಗೆ ಸೇರಿದಂತಹ ಒಣಮೇವು ಇದು. ಈಗ ಅಗ್ನಿಗೆ ಆಹುತಿಯಾಗಿದೆ. ಟ್ರ್ಯಾಕ್ಟರ್ ಪ್ಲಸ್ ಈ ಒಣಮೇವು ಎರಡೂ ಕೂಡ ಅಗ್ನಿಗೆ ಆಹುತಿ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಏನು ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳದವರು ಈ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರು. ಇನ್ನು ಬೆಂಕಿಯನ್ನು ನಂದಿಸಲು ಹರಸಾಹಸ ಕೂಡ ಪಟ್ಟರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಇನ್ನು ಸಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸೋಂಪುರದಿಂದ ಬೂದ್ಯಾಳವರೆಗೆ ನಾವು 23,000 ರೂಪಾಯಿ ಕೊಟ್ಟು ಕಣಕಿ ತೊಗೊಂಡಿದ್ವಿ. ಅದನ್ನು ಹೇರ್ಕೊಂಡು ಟ್ರಾಕ್ಟರ್ಗೆ ಬರ್ತಾ ಇದ್ವಿ. ಬರೋಂಥ ಸಂದರ್ಭದಲ್ಲಿ ಈ ಶಾರ್ಟ್ ಸರ್ಕ್ಯೂಟ್ ಆಗಿ ನಮ್ಮ ಕಣಿಕೆ ಎಲ್ಲ ಸುಟ್ಟೋಗ್ಬಿಟ್ಟೈತಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇದಕ್ಕೆ ಏನಾದರೂ ಸ್ವಲ್ಪ ಪರಿಹಾರವನ್ನು ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ವಿ. ಅದ್ರ ಜೊತೆಗೆ ಟ್ರಾಕ್ಟರ್ ಕೂಡ ತುಂಬ ಹಾನಿಯ ಒಳಗಾಗೈತಿ. ಆ ಟ್ರಾಕ್ಟರ್ ಕೂಡ ಪರಿಹಾರವನ್ನು ಒದಗಿಸ್ಕೊಡ್ಬೇಕಂತ ತಿಳ್ಕೊಂಡು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ತುಂಬ ಹೃದಯದಿಂದ ಮನವಿಯನ್ನು ಮಾಡ್ತೀವಿ. ಸೋಂಪುರದಿಂದ ಬೂದ್ಯಾಳವರೆಗೆ ನಾವು 23,000 ರೂಪಾಯಿ ಕೊಟ್ಟು ಕಣಕಿ ತೊಗೊಂಡಿದ್ವಿ. ಅದನ್ನು ಹೇರ್ಕೊಂಡು ಟ್ರಾಕ್ಟರ್ಗೆ ಬರ್ತಾ ಇದ್ವಿ. ಬರೋಂಥ ಸಂದರ್ಭದಲ್ಲಿ ಈ ಶಾರ್ಟ್ ಸರ್ಕ್ಯೂಟ್ ಆಗಿ ನಮ್ಮ ಕಣಿಕೆ ಎಲ್ಲ ಸುಟ್ಟೋಗ್ಬಿಟ್ಟೈತಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇದಕ್ಕೆ ಏನಾದರೂ ಸ್ವಲ್ಪ ಪರಿಹಾರವನ್ನು ಒದಗಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ವಿ. ಅದ್ರ ಜೊತೆಗೆ ಟ್ರಾಕ್ಟರ್ ಕೂಡ ತುಂಬ ಹಾನಿಯ ಒಳಗಾಗೈತಿ. ಆ ಟ್ರಾಕ್ಟರ್ ಕೂಡ ಪರಿಹಾರವನ್ನು ಒದಗಿಸ್ಕೊಡ್ಬೇಕಂತ ತಿಳ್ಕೊಂಡು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ತುಂಬ ಹೃದಯದಿಂದ ಮನವಿಯನ್ನು ಮಾಡ್ತೀವಿ. ಸೋಂಪುರದಿಂದ ಬೂದ್ಯಾಳವರೆಗೆ ನಾವು 23,000 ರೂಪಾಯಿ ಕೊಟ್ಟು ಕಣಕಿ ತೊಗೊಂಡಿದ್ವಿ. ಅದನ್ನು ಹೇರ್ಕೊಂಡು ಟ್ರಾಕ್ಟರ್ಗೆ ಬರ್ತಾ ಇದ್ವಿ. ಬರೋಂಥ ಸಂದರ್ಭದಲ್ಲಿ ಈ ಶಾರ್ಟ್ ಸರ್ಕ್ಯೂಟ್ ಆಗಿ ನಮ್ಮ ಕಣಿಕೆ ಎಲ್ಲ ಸುಟ್ಟೋಗ್ಬಿಟ್ಟೈತಿ. ನಡಿ ವಿಜಯಪುರದ ಸಿಂದಗಿ ತಾಲೂಕಿನ ಬೂದಿಹಾಳ್ ಪಿಎಚ್ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಲಾರಿಗೆ ಏನು ಟ್ರ್ಯಾಕ್ಟರ್ ಇತ್ತು, ಆ ಟ್ರ್ಯಾಕ್ಟರ್ನಲ್ಲಿ ಒಣಮೇವಿತ್ತು. ಆ ಒಣಮೇವಿನ ಸಮೇತ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸ್ಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಿನ ಜನರು ಕೂಡ ಒಂದಷ್ಟು ಪರದಾಡಿದ್ದಾರೆ ಒಂದು ಏನು ಈ ಅಗ್ನಿಯನ್ನು ತಣ್ಣಗೆ ಮಾಡೋದಕ್ಕೆ. ಇನ್ನು ಇತ್ತ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದ ಕೂಡಲೇ ಅದನ್ನು ಹರಸಾಹಸ ಪಟ್ಟಿದ್ದಾರೆ. ಆ ಎಲ್ಲವನ್ನು ನಂದಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಅಗ್ನಿಯನ್ನು. ಕೊನೆಗೂ ಹರಸಾಹಸದ ನಡುವೆಯೇ ಈಗ ಬೆಂಕಿಯನ್ನು ನಂದಿಸಿ ಯಶಸ್ವಿಯಾಗಿದ್ದಾರೆ. ಕಂಟೋಣ